ಒಂದ್ ಕಡೆ ಮಳೆ ಮತ್ತೊಂದ್ ಕಡೆ ಒಣ ಹವೆ. ತಾಪಮಾನ ಏರಿಕೆಯಿಂದ ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರು ಸಂಕಷ್ಟಕ್ಕೀಡಾಗಿದ್ದಾರೆ. ತಾಪಮಾನ ಏರಿಕೆ ವಾತಾವರಣದಲ್ಲಿ ಒಣ ಹವೆಯಿಂದ ಮಾವು ಫಸಲು ಕುಸಿತ ಕಂಡಿದೆ. ಈ ವರ್ಷ ಅರ್ಧಕ್ಕರ್ಧ ಬೆಳೆ ಹಾನಿಯಾಗಿದೆ. ರಾಜ್ಯದಲ್ಲೇ ಅತಿ ಹೆಚ್ಚು ಮಾವು ಬೆಳೆಯುವಂತ ಜಿಲ್ಲೆ ಕೋಲಾರ. ಸುಮಾರು 39,000 ಹೆಕ್ಟೇರ್ ಪ್ರದೇಶದಷ್ಟು ಮಾವನ್ನ ಬೆಳೆದಿದ್ದಾರೆ ರೈತರು. ಹೆಕ್ಟೇರ್ ಪ್ರದೇಶದಲ್ಲಿ 6 ರಿಂದ 8 ಟನ್ ತೂಕದಷ್ಟು ಫಸಲು ನಿರೀಕ್ಷೆ ಇತ್ತು. ಆದರೆ ಬಿಸಿಲಿನ ತಾಪಕ್ಕೆ ಸಿಲುಕಿ ಮಾವು ಮರದಿಂದಲೇ ಉದುರ್ತಾ ಇದೆ. ಈಗ ವರ್ಷ ಹೆಕ್ಟೇರ್ಗೆ 2 ರಿಂದ 3 ಟನ್ ಫಸಲು ಸಿಗುವಂಥದ್ದೇ ಅನುಮಾನವಾಗಿದೆ. ಮಾವು ಫಸಲು ಭಾರಿ ಕುಸಿತದಿಂದ ರೈತರು ಕಂಗಾಲಾಗಿದ್ದು ರಾಜ್ಯ ಸರ್ಕಾರ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವಂತೆ ಒತ್ತಾಯವನ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಕೋಲಾರದ ಪ್ರತಿನಿಧಿ ರಘುರಾಜ್. ನೋಡ್ಕೊಂಬರೋಣ. ರಾಜ್ಯದಲ್ಲಿ ಅತಿ ಹೆಚ್ಚು ಮಾವನ್ನ ಬೆಳೀತಕ್ಕಂಥದ್ದು ಕೋಲಾರ ಜಿಲ್ಲೆಯಲ್ಲಿ. ಅದರಲ್ಲೂ ಪ್ರಮುಖವಾಗಿ ಶ್ರೀನಿವಾಸಪುರ ತಾಲೂಕು ವಿಶ್ವ ಪ್ರಸಿದ್ಧ ಮಾವಿನ ಹಣ್ಣಿನ ನಗರ ಅಂತಾನೆ ಈಗ ಹೆಸರುವಾಸಿ ಆಗಿರುವಂಥದ್ದು. ಈಗ ನಾವು ಶ್ರೀನಿವಾಸಪುರ ತಾಲೂಕಿನಲ್ಲಿ ಇದ್ದೀವಿ. ನಾವೀಗ ಒಂದು ರೈತರ ಒಂದು ತೋಟದಲ್ಲಿ ಗಮನಿಸಬಹುದು. ನೀವು ಮಾವಿನ ಮರಗಳಲ್ಲಿ ಭಾಗಶಃ ಏನು ಮಾವು ಬೆಳೆದೇ ಇರತಕ್ಕಂಥ ದೃಶ್ಯಗಳೇ ನಮಗೆ ಕಂಡು ಬರ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಮಾವು ಬೆಳೆ ಇದ್ರೂ ಕೂಡ ಆ ಒಂದು ಮಾವು ಬೆಳೆ ಏನಿದೆ ಅದು ಸಾಕಷ್ಟು ಗಣನೀಯವಾಗಿ ಕಡಿಮೆ ಪ್ರಮಾಣದಲ್ಲಿ ನಮಗೆ ಕಂಡು ಬರ್ತಾ ಇರುವಂಥ ದೃಶ್ಯಗಳು ಕೂಡ ನೀವು ಗಮನಿಸಬಹುದು. ಯಾಕಂತ ಹೇಳಿದ್ರೆ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 40 ಡಿಗ್ರಿ ತಾಪಮಾನ ಏನು ಏರಿಕೆಯಾಗಿತ್ತು. ಈ ಒಂದು ಏರಿಕೆಗೆ ಏನು ಮಾವು ಗಿಡಗಳಲ್ಲಿ ಮೊದಲು ಹೂ ಬಿಡ್ತಾ ಇತ್ತು. ಹೂವಿಂದ ಪಿಂದೆಗಳಾಗಿ ಏನು ಪರಿವರ್ತನೆ ಆಗೋ ಸಮಯದಲ್ಲಿ ಕೂಡ ಸಾಕಷ್ಟು ಹೂ ಕೂಡ ಉದುರಿತ್ತು. ಆಗಲೇ ಏನು ಇಳುವರಿ ಕಡಿಮೆ ಆಗುತ್ತೆ ಅಂತಕ್ಕಂಥ ಒಂದು ಅಂದಾಜನ್ನು ಕೂಡ ರೈತರು ಮಾಡಿದ್ರು. ಅವರಲ್ಲೂ ಸಾಕಷ್ಟು ಆತಂಕ ಹೆಚ್ಚಾಗಿತ್ತು. ಆದರೆ ರೈತರು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಕೀಟನಾಶಕಗಳನ್ನು ಸಿಂಪಡಣೆ ಮಾಡಿದ್ರು ಮತ್ತು ಸಾಕಷ್ಟು ಔಷಧಿ ಕೂಡ ಹಾಕಿದ್ರು. ಆದರೆ ಈಗ ಮಾವು ಏನಿದೆ, ಈಗ ಕಳೆದ 1-2 ವಾರದಿಂದ ಮತ್ತೆ ತಾಪಮಾನ ಏರಿಕೆ ಕೋಲಾರದಲ್ಲಿ ಆಗಿರೋದ್ರಿಂದ ಮಾವು ಬೆಳೆ ಏನಿದೆ, ಮಾವು ಗಿಡಗಳಲ್ಲೇ ಹಣ್ಣಾಗಿ ಸಾಕಷ್ಟು ಪ್ರಮಾಣದ ಉದುರುತ್ತಾ ಇರೋದ್ರಿಂದ ಈಗ ರೈತರಿಗೆ ಸಾಕಷ್ಟು ಆತಂಕವಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ಸುಮಾರು 39,000 ಹೆಕ್ಟೇರ್ ಪ್ರದೇಶದಷ್ಟು ಮಾವನ್ನ ಈಗಾಗಲೇ ರೈತರು ಬೆಳೆದಿರುವಂಥದ್ದು. ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಹೇಳೋ ಪ್ರಕಾರ ಎಕರೆಗೆ ಸುಮಾರು 6 ರಿಂದ 8 ಟನ್ನಷ್ಟು ಇಳುವರಿ ಸಿಗಬೇಕು. ಆದರೆ ಅವರು ಹೇಳೋ ಪ್ರಕಾರವಾಗಿ ಈಗಾಗಲೇ ಏನು ರೈತರ ಒಂದು ತೋಟದಲ್ಲಿ ಇರ್ತಕ್ಕಂಥ ಮಾವೇನಿದೆ, ಗಿಡಗಳಲ್ಲಿ ಏನು ಮಾವಿದೆ ಅದರಲ್ಲಿ ಸುಮಾರು ಒಂದು 50% ಮಾತ್ರ ಸಿಗುತ್ತೆ. ಅಂತಂದರೆ 1 ಎಕರೆಗೆ ಸುಮಾರು 4 ಟನ್ನಷ್ಟು ಇಳುವರಿ ಮಾತ್ರ ಸಿಗುತ್ತೆ ಅಂತಕ್ಕಂಥ ಮಾತನ್ನ ಈಗಾಗಲೇ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಭಾಗಶಃ ಬೆಳೆ ಫಸಲೇನಿದೆ ಅದು ಸಾಕಷ್ಟು ಕಡಿಮೆ ಆಗಿದೆ. ಹಾಗಾಗಿನೇ ಖಂಡಿತ ನಮಗೆ ಒಂದು ವಿಶೇಷ ಪ್ಯಾಕೇಜ್ ಅನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ರೈತರು ಕೂಡ ಹೇಳ್ತಾ ಇರುವಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ಕೋಲಾರದಲ್ಲಿ ಮಾವು ಬೆಳೆಗಾರರು ಯಾವ ರೀತಿಯಾಗಿ ತತ್ತರಿಸಿ ಹೋಗಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಇನ್ನು ರಾಮನಗರದಲ್ಲೂ ಕೂಡ ಅಷ್ಟೇ ಬಿರು ಬಿಸಿಲಿಗೆ ಮಾವಿನ ಬೆಳೆಗಾರರು ತತ್ತರಿಸಿ ಹೋಗಿದ್ದಾರೆ. ತೀವ್ರ ಬಿಸಿಲಿನಿಂದ ಮರದಲ್ಲೇ ಮಾವಿನ ಕಾಯಿಗಳು ಸುಟ್ಟು ಹೋಗ್ತಾ ಇದ್ದು ಕಪ್ಪಾಗ್ತಾ ಇದೆ. ಇದರಿಂದ ಭರ್ಜರಿ ಇಳುವರಿ ಖುಷಿಯಲ್ಲಿದ್ದಂಥ ರೈತರಿಗೆ ಆಘಾತವಾಗಿದೆ. ಕಳೆದ 25 ವರ್ಷದಲ್ಲಿಯೇ ಇದೇ ಮೊದಲ ಬಾರಿಗೆ ಮಾವಿನ ಇಳುವರಿಯಲ್ಲಿ ಭಾರಿ ನಷ್ಟವಾಗಿದೆ. ಈ ವರ್ಷ 2,74,736 ಮೆಟ್ರಿಕ್ ಟನ್ ಮಾವು ಬೆಳೆಯುವಂಥ ಗುರಿ ಇತ್ತು. ಆದರೆ ಕೇವಲ 35,000 ಮೆಟ್ರಿಕ್ ಟನ್ ಇಳುವರಿ ಆಗಿದೆ. ಶೇಕಡ 90ರಷ್ಟು ಮಾವಿನ ಬೆಳೆ ಬಿಸಿಲಿನಿಂದ ಹಾಳಾಗಿದೆ. ಹಾಗಾಗಿ ಬೆಳೆ ನಷ್ಟಕ್ಕೆ ಶೀಘ್ರವೇ ಪರಿಹಾರ ಕೊಡಬೇಕು ಅಂತ ಮಾವು ಬೆಳೆಗಾರರು ಒತ್ತಾಯವನ್ನು ಮಾಡಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ಮಾವಿನ ಹಣ್ಣನ್ನು ಬೆಳೀತಕ್ಕಂಥ ಒಂದು ಪ್ರದೇಶವಾಗಿದ್ದು, ಇಲ್ಲಿ ಆಲ್ಪೆನ್ಸೋ ವೆರೈಟಿ, ಬಾದಾಮಿ ವೆರೈಟಿಯನ್ನು ತುಂಬ ಉತ್ಕೃಷ್ಟವಾಗಿ ಬೆಳೀತಕ್ಕಂಥ ಒಂದು ಪ್ರದೇಶವಾಗಿರ್ತದೆ. ಆದರೆ ಈ ವರ್ಷ ಸತತವಾಗಿ ಜನವರಿಯಿಂದ ಹಿಡಿದು ಇಲ್ಲಿವರೆಗೂ ಆಲ್ಮೋಸ್ಟು ಒಂದು 4-4 ತಿಂಗಳು ಕಂಟಿನ್ಯೂಸ್ ಆಗಿ ಡ್ರೈ ವೆದರು ಮತ್ತು ಯಾವುದೇ ಥರ ಮಳೆ ಬೀಳ್ತಾನೆ ಹವಾಮಾನ ವೈಪರೀತ್ಯದಿಂದ ಎಕ್ಸಸ್ ಟೆಂಪ್ರೇಚರ್ ಆಗಿ ಜೋನಿ ಉತ್ಪತ್ತಿಯಾಗಿ ಗಿಡದಲ್ಲಿ ಮತ್ತು ಫ್ಲವರ್ ಡ್ರಾಪು, ಫ್ರೂಟ್ ಡ್ರಾಪು ಸುಮಾರು 90% ಅಷ್ಟು ಫ್ಲವರ್ ಡ್ರಾಪು, ಫ್ರೂಟ್ ಡ್ರಾಪು ಆಗಿ ಮಾವಿನ ಬೆಳೆ ನಷ್ಟ ಉಂಟಾಗಿದೆ. ಆಲ್ಮೋಸ್ಟ್ 2,34,885 ಮೆಟ್ರಿಕ್ ಟನ್ ಅಷ್ಟು ನಷ್ಟ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.